ಬೀಳ್ತಾ ಇತ್ತು ಮಳೆಯಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋದು ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ 90 ಜನ ಇದಾರೆ 100 ಸೀಟ್ ಅಲ್ಲಿ ಮಳೆ ಬರ್ತಿರೋ ಫ್ರೈಡೆ ನಾನು ಏನ್ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೈಸ್ ಆಯ್ತು ಸಿನಿಮಾ ರೈಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂತ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂದ್ರೆ ಎಲ್ಲ ತೆಗೆದು ಲ್ಯಾಂಡ್ ಲೈನ್ ಇದೆಯಾ ಲ್ಯಾಂಡ್ ಲೈನ್ ಇದೆಯಾ ಇದು ಯಾವ್ದು ಸರ್ ಇದು ಯಾರ್ದು ಯಾವ ಸಿನಿಮಾ ಇದೆ ಅಂತ ಲಿಸ್ಟ್ ನೋಡಿ ಅಲ್ಲಿ ಬ್ಯಾಕಪ್ ಏನಿದೆಯಾ ಅಲ್ಲ ನೋಡಿ ಸರ್ ಇಲ್ಲಿ ಅದರ್ ಲ್ಯಾಂಗ್ವೇಜಸ್ ಎಲ್ಲ ನೋಡಿ ಸರ್ ನಮ್ದು ಒಂದು ಎಲ್ಲ ಜ್ಯೋತಿ ಮಾಡ್ತೀರಾ ಓಕೆಮ್ಮ ಸಾಧ್ಯ ಆದ್ರೆ ಬಂದ್ಬಿಡಮ್ಮ ಹಲೋ ಮಾಡಿ 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 ಫೋನ್ ಮಾಡೋದು ದೊಡ್ಡ ವಿಷಯ ಬರಲ್ಲ ಅವರು ಬರ್ತಾನೆ ಯಾಕ್ರಿ ಮೊನ್ನೆ ಕರ್ಸಿರ್ಲಿಲ್ಲ ಎಲ್ಲ ಇಡಬೇಕಲ್ಲ ಸರ್ ಇವತ್ತು ಬರಲ್ಲ ಪ್ರಾಬ್ಲಮ್ ಬರಲ್ಲ ಸರ್ ಕನ್ನಡದಲ್ಲಿ ಒಳ್ಳೆ ಚಿತ್ರಕ್ಕೆ ಈ ತರ ಥಿಯೇಟರ್ ಸಿಗ್ತಿಲ್ಲ ಅಂದ್ರೆ ಈಗ ಮುಂದೆ ಚಿತ್ರದ ಕಥೆ ಏನ್ ಸರ್ ನಾವಿದ್ರೆ ವಾಣಿಜ್ಯ ಮಂಡಳಿ ಕಥೆ ಏನ್ ಸರ್ ನೆಕ್ಸ್ಟ್ ಯಾರಿಗೂ ಹೆದರಿಕೆ ಇಲ್ವಲ್ಲ ಸರ್ ನಮ್ಮೂರಲ್ಲಿ ನಾವೇ ಭಿಕ್ಷೆ ಬಿಡ್ಬೇಕಾ ನಾವು ಮಹಾರಾಷ್ಟ್ರದಲ್ಲಿದ್ದೀವ ಕರ್ನಾಟಕದಲ್ಲಿವ ಅಂತಾನೆ ಗೊತ್ತಾಗ್ತಿಲ್ಲ ಮಹಾರಾಷ್ಟ್ರ ಹೋಗ್ಬಿಟ್ಟು ನಾನು ಕನ್ನಡ ಸಿನಿಮಾ ಹಾಕಿ ಅನ್ನೋ ತರ ನಾವ್ ಇಲ್ಲಿ ಫೈಟ್ ಹೌದು ಹಂಗಾಕಿದೆ ನಮ್ ಕಥೆಯಲ್ಲಿ ಮುಗಿತಾ ಇಲ್ಲ ಮೈಸೂರು ಲೈವ್ 90% ಫುಲ್ ಆಗಿದೆ ಮಾದೇವ್ ಫಿಲ್ಮ್ ಯಾಕೆ ತೆಗ್ದ್ರಿ ಫಿಲ್ಮ್ ಯಾಕೆ ತೆಗ್ದಿದ್ರ ಅಂದೆ ಗೋವರ್ಧನ್ ಹಾಕಿದಾರೆ ತಾನೆ ಹೇಳ್ದೇನೆ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದಾರೆ ನನಗೆ ಹೇಳಿಲ್ಲ ವಿಷಯನ ನಿನ್ನೆಲ್ಲ ಇವತ್ತು ಇಲ್ಲಣ್ಣ ಹೌದಾ ಸರ್ ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು ಓರಿಯನ್ ಮಾಲ್ ಸಾರಿ ಒರಾಯನ್ ಮಾಲ್ ಇಲ್ಲಿ ನೋಡಿ ಅವ್ರಿಗೆ ಗೊತ್ತಾ ನಿಮ್ಗೂ ಕಳಿಸ್ತೀವಿ ಮಾಡಲ್ವಲ್ಲ ಅವರು ಇಲ್ಲಿ ನೋಡ್ಕೊಳ್ಳಿ ಮಾದೇವ ಆತರ ಮಾಡಲ್ವಲ್ಲ ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಅಲ್ಲಿ ಮಾಡ್ತಾ ಇನ್ನು ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್ ಅಡ್ವಾನ್ಸ್ ಬುಕಿಂಗ್ ಆಗ್ತಾ ಇಲ್ಲ ಬೇಜಾರಾಗ್ತಿದೆ ಅಂದ್ರೆ ನಿನ್ನೆ ಹೋಗಿದ್ದಾರೆ ಅವ್ರು ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿ ಬುಕ್ ಮಾಡಕ್ ಹೋದ್ರೆ ಶೋ ಆಲ್ರೆಡಿ 10-15 ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ನಿನ್ನೆಯಿಂದಾನೆ ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ ಸ್ಯಾಟರ್ಡೆ ಸಂಡೇ 2 ದಿನ ನಮ್ಗೆ ಚೆನ್ನಾಗಾಗುತ್ತೆ ಅಂತ ವೇಟ್ ಮಾಡಿದ್ವಿ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು ಹೆಂಗೆ ಹಲೋ ನಮ್ಗೆ ಗೊತ್ತಿಲ್ವಾ ನಿಂತಿದೆ ಅದೇ ಹೋಗ್ತಾರೆ ಫಿಲ್ಮ್ ಯಾಕೆ ತೆಗಿತೀರಿ ಅಂತ ಕೇಳ್ತಾ ಇರೋದಿಲ್ಲ ಈಗ ನಿನ್ನೆ ಯಾಕೆ ನಾನು ಬೇಡ ಹಂಗಿದ್ರು ಬೇಡ ಅಂತ ಹೇಳ್ದೆ ತುಂಬಾ ದಿನ ಆಗಿದೆ ಕೊಡಿ ಅಂತ ಹೇಳ್ದೆ ಪಿಕ್ಚರ್ ಆಗಿ ನನ್ಗೆ 2ನೇ ವಾರದಲ್ಲಿ ಶೂಟಿಂಗ್ ಮಾಡ್ತಾರೆ ವಿಷಯನೇ ಹೇಳಿಲ್ಲ ನನಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾನು ನಿಮ್ಗೆ ಕೊಡ್ತಿದ್ದೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ ಅಷ್ಟೊಂದು ನೆಗ್ಲಿಜೆನ್ಸ್ ಏನು ಇಂಥ ಫೇವರ್ ಸಿಕ್ಕ ಸಂಬಂಧಿದ್ದಾನೆ ಅಧ್ಯಕ್ಷರು ಮಾತಾಡೋದು 10 ಗಂಟೆ ಕೊಟ್ರೆ ಯಾರು ಸರ್ ತುಂಬಾ ಹೌದು ಮೀಡಿಯಾ ಅಂತ ಫೋನ್ ಮಾಡ್ತೀನಿ ಅವರು ನಿರ್ಮಾಪಕರಲ್ಲ ನಾವು ವ್ಯವಹಾರಸ್ಥರಲ್ವಾ ಅವರು 6:30 ಫಿಲ್ ಆಗುತ್ತೆ ಈಗ ನೆಕ್ಸ್ಟ್ 9:30 ಫಿಲ್ ಆಗುತ್ತೆ ಈಗ ಅಲ್ಲಿ ಶೋ ಒಂದ್ ಶೋ ಬಿಟ್ಟಿದೆ 2 ಶೋ ಇಟ್ಬಿಟ್ಟಿವಾಗ ಎಲ್ಲಾ ಥಿಯೇಟರ್ ಅಲ್ಲಿ ಮೇನ್ ಶೋಸ್ ನಮ್ಗೆ ಎಲ್ಲೆಲ್ಲಿ ಫೀಲ್ ಆಗುತ್ತೆ ಅಲ್ಲ ತೆಗ್ದಿದ್ದಾರೆ ಅವ್ರದ್ದು ಏನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಿದ್ದಾರೆ ಇರ್ಲಿ ಬಿಡಿ ಸರ್ ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಹಿಂದಿ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತಿಲ್ಲ ಯಾವ ಟೈಮ್ ಇದೆ ಯಾವ ಟೈಮ್ ಬೇಕು ಈಗ ಯಾವ್ದು ಇದೆ ನಿಮ್ಗೆ ಬೇಕಾಗಿರೋ ಶೋ ಟೈಮ್ ಅಲ್ಲ ಅವ್ರಿಗೆ ಗೊತ್ತು ಈಗ ನಾವೇನೋ ಸುಳ್ಳು ಹೇಳ್ಬೋದು ನೀವು ನಿಮ್ಮಲ್ಲೇ ಎಷ್ಟು ಜನ ಬಂದು ನೋಡಿಲ್ಲ ಅವ್ನ ಜೊತೆಲಿ ಬಂದು 4:07 ಮೇಡಮ್ ಜಿಟಿ ಮೇಲೆ 4:07 ಎಲ್ಲ ಮಲ್ಲು 4:07 ಕೆಲವೊಂದ್ ಕಡೆ ನಾವು ಏನಣ್ಣ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀವಿ ನಾವೇನ್ ಇದ್ದಿಲ್ಲ ದಯವಿಟ್ಟು ನಮಗೆ ಕೊಡಿ ಅಂತಾನೆ ಕೇಳ್ತಿದ್ವಿ ನಿನ್ನೆನೂ ನಾನು ಮಾತಾಡಿದ್ದೆ
ಆಯ್ತಲ್ಲ ಟೈಮಿಂಗ್ ಎಲ್ಲ ಇರೋದು ಇವಾಗ ಬರೀ ಒಂದು ಶೋ ಕೊಟ್ಟವ್ರು ಅಷ್ಟೇ ಸರ್. ಬರ್ತಾರೆ ಸಿನಿಮಾ ಚೆನ್ನಾಗಿದೆ ಶನಿವಾರ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಅಣ್ಣ ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು, ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಕೆಲಸಗಳು ಮುಗಿಸ್ಕೊಂಡು 4 ಗಂಟೆಗೆ ಬರ್ತೀವಿ. ಓಕೆ 7 ಗಂಟೆಗೆ 1 ಶೋ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ಹಿಂದಿಗೆ ನೀವು ಕೊಟ್ಟಿದ್ದೀರಾ 7 ಶೋ ಕೊಟ್ಟಿದ್ದೀರಾ, 4 ಶೋ ಕೊಟ್ಟಿದ್ದೀರಾ, ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು, ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ₹1,60,000 ಇಷ್ಟು 2 ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ. ಸುಮ್ನೆ ಅಲ್ಲ ಅಣ್ಣ, 23 ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು. ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ, ಇವತ್ತು ಸಿನಿಮಾ ಹಿಟ್ ಆಗಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನನ್ಗೆ ಹಿಂಗ್ ಮಾಡಿದ್ರೆ ಕನ್ನಡ ಸಿನಿಮಾ ಇಲ್ಲ ಓಡಲ್ಲ ಓಕೆ, ಜನ ಬರ್ತಿಲ್ಲ ಅಂತ. ಬರ್ತಿರೋ ಜನ ಬರ್ತಿದ್ದಾರೆ, ಅದನ್ನ ನೀವು ಶೋ ಕೊಟ್ಟಿರ್ತಾನೆ ಬರೋದು. ಸಿನಿಮಾ ಥಿಯೇಟರ್ ಇಲ್ಲ ಅಂದ್ರೆ ಆಮೇಲೆ ನಿಮ್ ಥಿಯೇಟರ್ ಕೂಡ ವೈಷ್ಣವಿ ಬಹಳ ಚೆನ್ನಾಗಿದೆ ಅಣ್ಣ ಕಲೆಕ್ಷನ್. ವೈಷ್ಣವ್ ಇವ್ರು ಹೇಳ್ತಿದ್ರು ಚೆನ್ನಾಗಿದೆ. ಚೆನ್ನಾಗಿದೆ ಹೋಗೋ ಜೊತೆಗೆ ಮೊದಲಿಂದ ನಮ್ಮ ಚಾಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು. ಸುಮಾರು ವರ್ಷಗಳಿಗಿಂತ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳಿ ಮೊದಲಿಂದ ಕೇಳ್ತಾ ಇದ್ವಿ. ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಅವ್ರದ್ದೇನು ವಾದ, ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ, ಸೆಕೆಂಡ್ ವೀಕಲ್ಲಿ ಇದಾಗಿದೆ, ಕಲೆಕ್ಷನ್ಸ್ ಇಲ್ಲ, ಅದರಿಂದ ನಾನು ಕೊಟ್ಟಿಲ್ಲ ಅಂತ ಹೇಳಿ ಮೆದುರುಗನೆ ಈಗ ಮಾತಾಡಿದೆ. ಅಲ್ಲ ಸರ್, ಅವ್ರು ಹೇಳಿದ್ದೀನಿ ಮೆದುರಿಗೆ ಅವ್ರು ಹೇಳಿದ್ರೆ ಅದನ್ನ ಚೇಂಜ್ ಮಾಡ್ಲೇಬೇಕ್ರಿ, ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡ್ರಿ ನೀವು ಅಂತೇಳಿ ನಾವು ಇದು ಮಾಡಿದ್ವಿ. ಅವರು ಒಂದು 10-15 ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನು ಇವ್ರು ಹೇಳಂತ ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಮಾಡೇ ಮಾಡಿಸ್ತೀವಿ. ಪ್ರಮುಖವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವುದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದ್ಯಾ ಅಂತ, ಯಾಕಂದ್ರೆ ಇಷ್ಟೆಲ್ಲ ವಿಷಯಗಳನ್ನು ಒಂದೇನಕ್ಕೆ ಇಷ್ಟಪಡ್ತೀನಿ ಸರ್, ಒಬ್ಬ ಎಕ್ಸಿಕ್ಯೂಟಿವ್ನಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡಕ್ ಚಾನ್ಸಸ್ಸೇ ಇಲ್ಲ ಸರ್. ಯಾವುದೇ ಒತ್ತಡ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ. ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು, ಒಂದ್ರ ಮೇಲೆ ಒಂದು ಬರೋವು. ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗ. ಈಗ ಅದನ್ನ ಮಾಡೋಕೆ ಸಾಧ್ಯವಿಲ್ಲ. ಎಲ್ಲ ಖಾಲಿ ಬಾಗಿಲು ನಮ್ದು ಚೆನ್ನಾಗಿದೆ ಅಂತ ಹೇಳ್ತಾ ಸರ್. ಮತ್ತೆ ನೀವೇ ಚೆನ್ನಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಅವರು ಒತ್ತಡ ತರ್ತಾ ಇದ್ವಿ, ಗಲಾಟೆನೂ ಮಾಡ್ತಾ ಇದ್ವಿ, ಮೆದುಗನೆ ಮಾತಾಡಿದ್ವಿ. ಹೌದು, ಅಲ್ಲದೆ ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ. ಇಂಥ ಸಿನಿಮಾಗಳಿಗೆ ಯಾಕೆ ನೀವು ತೆಗಿದ್ರು ಅಂತ ನಾನು ಕೇಳಿದ್ದೀನಿ. ಸರ್, ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ, ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ. ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ವ್ಯೂಸ್ ವೈಸ್ ಆಗಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವರು. ಡಿಸ್ಟ್ರಿಬ್ಯೂಟರ್ಗಳಲ್ಲ, ಎಕ್ಸಿಬ್ಯೂಟರ್ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ. ಬಟ್ ಖಂಡಿತ ಈ ಸಿನಿಮಾ ಏನಿಲ್ಲ, ಚೆನ್ನಾಗಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ. ಚೆನ್ನಾಗಿದೆ, ಬೇರೆ ಮೂವಿ ಓಡ್ತಾನೆ ಇಲ್ವಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್, ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್. ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ. ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಷನ್ ಇರೋ ನಂದು ಒಂದು ಸ್ಟಾಪ್ ಇದೆ, ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಓಕೆ ಆಯ್ತು, ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ, ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂಥರ ಅವ್ರಿಗೊಂಥರ ಸೆಕ್ಯೂರಿಟಿ ಇರುತ್ತೆ ಅಂತ. ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ಮಾಲ್ ಅಲ್ಲಿ ಶೋ ಇಟ್ಟಿಲ್ಲ.